ನೋಡ್ರಿ ಈ ಥರ ಹೂವು ಆಗ್ಯಾವ ಹರ್ಕೊಂಡಿನ್ರಿ. ಇಲ್ಲಿ ಇಷ್ಟೇ ಚೌಳಿಕಾಯಿ ಬೆಂಡೆಕಾಯಿ ಆಗ್ಯಾವ್ರಿ, ಇಷ್ಟು ಪುಂಡಿ ಪಲ್ಯ ಆಗೈತಿ. ಇಲ್ಲಿ ಹೂ ಕಟ್ಲಾತೀನಿ ನೋಡ್ರಿ ಫ್ರೆಂಡ್ಸ್. ನೋಡಿ ಇದು ಹೂ ಕಟ್ಲಿಕತ್ತೀನಿ. ಮೊದಲ ಒಂದು ದಾರ ತೊಗೊಂಡು ಒಂದು ಗುಂಡ್ಕಾಗಿ ಈ ಥರ 2 ಗಂಟೆ ಹಾಕೋಬೇಕು. 2 ಗಂಟೆ ಹಾಕಿ 2 ದಾರ ನಡುವೆ ಒಂದೊಂದು ಹೂ ಇಟ್ಕೋತ ಈ ಥರ ಗಂಟೆ ಹಾಕೋತ ಹೋಗ್ಬೇಕು. ಹೊರಗೆ ತೊಗೊಂಡೋಗಮ್ಮ. 2 ದಾರದಲ್ರಿ ಇದ್ರ ನಡುವೆ ಹಿಂಗಿಡೋದು ಇಟ್ಟು ಗಂಟೆ ಸಿಟ್ಟೆ ಗಂಟೆ ಬಿಕ್ಕೋತ್ ಹೋಗುತ್ತೆ. ಇದನ್ನು ಮಾಲೆ ಆಗಬೇಕು. ಫ್ರೆಂಡ್ಸ್, ನನಗೆ ಹೂ ಅಂದ್ರೆ ಭಾಳ ಇಷ್ಟ. ನಮ್ಮ ಹುಡುಗರಿಗೆ ಇಷ್ಟ. ಅವರು ಹೂ ಕಟ್ಟಿ ತಲೆ ಹಾಕಂತಿರ್ತಾರೆ. ಹಾಗಾಗಿ ನೋಡ್ರಿ ಹೂ ಹರಿದು ಅದೇ ಕಟ್ಲಿಕತ್ತೀನಿ ರೀ, ಮಾಲೆ ಮಾಡ್ಲಿಕತ್ತೀನಿ. 2 ದಾರದ ನಡ್ಬರ್ಕೊಂಡೊಂದು ಹೂ ಹಾಕಿ ಗಂಟು ಹಾಕೋತ ಹೋಗ್ಬೇಕ್ರಿ. ಗಂಟು ಹಾಕೋತ ಜಕ್ಕೋತ ಹೋಗಬೇಕು. ಇವು ಮಳೆ ಆಗ್ಯದಲ್ರಿ, ಹಿಂಗಾಗಿ ಹೂವು ಎಲ್ಲ ಈ ಥರ ನೋಡ್ರಿ ಇವು ಮ್ಯಾಗಿನ ಇಂಥವು ಉಡ್ಸಿಕತ್ತಾವ. ನೋಡ್ರಿ ಈ ಥರ ಕಟ್ಕೋತ ಹೋಗ್ಬೇಕು. ಇದೇ ಹೂ ಹಿಂಗೆ ಎರಡು ನಡುವೆ ಒಂದೊಂದು ಹೂ ಹಾಕ್ಕೊಂಡು ಗಂಟು ಹಾಕೋತ ಹೋಗ್ಬೇಕ್ರಿ. ಹಿಂದೆ ನೋಡ್ರಿ ಈ ಥರ ಬರ್ತವೆ. ಹೂವು 2 ದಾರ ಇದ್ರೊಳಗೆ ಹಿಂಗೆ ಹಾಕೋದು, ಒಂದು ಗಂಟು ಹಾಕೋದು. ತಮ್ಮ ತಮ್ಮ ಬಿಡಪ್ಪ, ಪಾಪ ಬೆಕ್ಕಿಗೆ ನಾಯಿ ಹಂಗ್ಯಾಕೆ ಮಾಡ್ಲಾಕತ್ತಿದ್? ಎಡತನ ಆಯ್ತದು. ಹಾರ ಹಿಂಗೆ ಉದ್ದಕ್ಕೂತ ಹೋಗ್ತದೆ, ನಮ್ಗೆ ಎಷ್ಟು ಬೇಕಷ್ಟು. ಇನ್ನು ಎಷ್ಟು ದಾರದಾಗ ಎಷ್ಟು ಕಟ್ಕೋತಾ ಹೋಗ್ಬೇಕು ಹಿಂಗೆ. ಫ್ರೆಂಡ್ಸ್ ನೋಡ್ರಿ ಈ ಥರ ಮಾಲೆ ಹಾಕ್ತಾವ್ರಿ. ಚಂದ ಮಾಲೆ ನೋಡ್ರಿ. ಉದ್ದ ಹೆಣಲಿಗೂ ಹಾಕ್ಬೋದು, ತಲೆಯಾಗಿ ಮೇಲೂ ಹಾಕ್ಬೋದು. ನಾವು ಈ ಥರ ಹೆಣಲಿಗೆ ಈ ಥರನೂ ಕಟ್ಕೋಬೋದು. ಈ ಥರ ಆಗುತ್ತೆ ರೀ, ರೌಂಡ್ ಸೇಪ್ಲೆ ಈ ಥರ ಬರುತ್ತೆ ರೀ. ಅದು ಹೂ ಅಂದ್ರೆ ನಂಗೆ ಭಾಳ ಇಷ್ಟ. ಅದಕ್ಕೆ ಮನೆ ಮುಂದೆ ಹೂವಿನ ಗಿಡಗಳು ಹಚ್ಚಿ ಈ ಥರ ಹೂ ಹರಿದು ನೋಡ್ರಿ ನಮ್ಮ ಜೀವನ ತಯಾರಾಗ್ಯಾನವ. ಇವ್ರಿಗೆ ತಯಾರಾಗಿದ್ರಿ, ಬರ್ಚಕ್ಕೆ ಮಳೆ ಇತ್ತು, ಹಿಂಗಾಗಿ ಕ್ಯಾನ್ಸಲ್ ಮಾಡಿಬಿಟ್ಟಿವಿ. ನಾಳೆ ಬೆಳಗ್ಗೆ ಹೋಗ್ತೀವಿ. ನಾಳೆ ಬೆಳಗ್ಗೆ ಹೋಗೋಣಪ್ಪ. ಇವೇನು ಚಿಂದಂಡ ಶರ್ಟ್ ಕಡೆ ಹಳೆ ಆಗ್ತದಲ್ಲ, ಚಿನ್ನದಾಣ ಆಡ್ತಾನಂತ್ರಿ. ನೋಡ್ರಿ ಚಿನ್ನ ದಂಡ ಮಾಡ್ಕೊಂಡನ ನೋಡಿ ತೋರ್ಸೋರಿ ಚಿಂದಾಣಿ ಅಂತಾವ. ನೀನು ನೋಡ್ರಿ ಚಿನ್ನಿ ರೀ, ದಾಣ್ರಿ ಚಿನ್ನಿಗಳ್ರಿ ಆಡ್ತಾನೆ ನೋಡ್ರಿ. ಅವ್ನು ಹೊರಗೆ ಹೋಗಿ ಚಿಕನ್ ಮಾಡೋ ಸ್ಟೆಪ್ಸ್ ರೀ. ಕೊತ್ತಂಬರಿ ಇಲ್ಲಾರ್ದೆ ಓನ್ಲಿ ಮಸಾಲೆ ಹಾಕಿ ಚಿಕನ್ ಹೇಗೆ ಮಾಡ್ತಿದ್ದೀನಿ ನೋಡ್ರಿ ಫ್ರೆಂಡ್ಸ. ಈಗ ಇಷ್ಟು ಚಿಕನ್ ತೊಗೊಂಡಿದ್ದೀನಿ ರೀ. ಇವಕ್ಕೆ ಕ್ಲೀನಾಗಿ ವಾಶ್ ಮಾಡ್ಕೊತೀನಿ ರೀ, ನೀರು ಹಾಕಿ ಇದೀನಿ ರೀ. ಇದೆಲ್ಲ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊತೀನಿ. ಕ್ಲೀನಾಗಿ ವಾಶ್ ಮಾಡ್ಕೊತೀನಿ ರೀ ಈಗ ನೀರಿನೊಳಗೆ. ವಾಶ್ ಮಾಡಿಕೊಂಡು ಪ್ಲೇಟಿಗೆ ಹಾಕೊಂಡಿದ್ದೀನಿ ರೀ. ಈಗ ಒಲೆ ಸ್ಟಾರ್ಟ್ ಮಾಡಿ ಇದಕ್ಕೆ ಫ್ರೈ ಮಾಡ್ಲಿಕ್ಕೆ ಇಡ್ತೀನಿ ರೀ. ಸದ್ದ ಪಾತ್ರೆ ಒಳಗೆ ಹಾಕೊಂಡು ಬಿಡ್ತೀನಿ ಕಡಾಯಿ ಒಳಗೆ.
ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಈಗ ಕಡಾಯಿ ಒಳಗೆ ಫ್ರೈ ಮಾಡ್ಲಿಕ್ಕೆ ಇಡ್ಲಿಕ್ಕೆ ಹಾಕೊಳಕತ್ತೀನಿ ರೀ ನಾನು. ಇದಕ್ಕೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಉಪ್ಪು ಹಾಕೋತೀನಿ ರೀ. ಉಪ್ಪು ಒಂದಿಟ್ಟು ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಲಿಕ್ಕೆ ಇಡ್ತೀನಿ ರೀ. ಈ ಥರ ಗ್ಯಾಸ್ ಮ್ಯಾಗ ಫ್ರೈ ಆಗ್ಲಿಕತ್ತದ್ರಿ. ಈಗ ಫ್ರೈ ಮಾಡ್ಕೊಳತ್ತೀನಿ ರೀ. ಇಲ್ಲಿ ಚಿಕನ್ ರೆಡಿ ಐತ್ರಿ ಫ್ರೆಂಡ್ಸ್. ಚಿಕನ್ ಹೆಂಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಆರಾಮದೀರಿ? ನಾವು ಕೂಡ ಆರಾಮದೀವಿ ಫ್ರೆಂಡ್ಸ್. ನೀವು ಆರಾಮದೀರಿ ಅನ್ಕೋತೀವ್ರಿ. ಈಗ ಸಾಲ್ ಬಿಟ್ಟು ಬಳಕ 5 ಗಂಟೆಗೆ ಕುರಿ ತೊಗೊಂಡು ಬಂದೀನಿ ರೀ ನಾ ಮೈಸ್ಲಿಕ್ಕೆ ಅಂತ. ನೋಡ್ರಿ ಎಲ್ಲ ಕುರಿಗಳು ಈ ಥರ ಮೈಲಿಗತ್ತಾವಲ್ಲಿ. ಇವರು ಇಲ್ಲೇ ಅದಾರಿ ನಮ್ಮ ಹುಡುಗರು. ಅಪ್ಪ ಸರಿಯು ಮುಳ್ಳವು ಭಾಳ ಇಲ್ಲಿ. ಇದೆಲ್ಲ ಬೀಳು ಅಡವಿ ಅದ್ರಿ. ಹಿಂಗಾಗಿ ಸಾಲ್ ಬಿಟ್ಟ ತಕ್ಷಣ 1 ತಾಸು 2 ತಾಸು ಮೈಸ್ಲಿಕ್ಕೆ ಬರ್ತೇವ್ರಿ ಅಡ್ಗಳು. ಹಿಂಗಾಗಿ ಅಡ್ಗಳು ತಂದು ಬಿಟ್ಟಿವ್ರಿ ಈಗ ಮೈಲಿಗತ್ತ ನೋಡ್ರಿ. ಸರಿ ಅಪ್ಪು, ಅಪ್ಪು ಸರಿ ಅಲ್ಲಿದ್ ಮುಂದಿಂದು ನೋಡ್ರಿ. ಅಲ್ಲಿ ಕಂಟಿಗೆ ಹಬ್ಡಿ ಹಿಂಗೆಲ್ಲ ತಿಲ್ಲಕತ್ತವ್ರಿ ಅಡ್ಗಳು. ಅಪ್ಪು ಸರಿ ಅಲ್ಲ ಮುಂದಿನ ತಮ್ಮ ನೋಡ್ರಿ.